ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಯ್ತು. Yes. 3ನೇ ವರ್ಷ ಈಗ ರನ್ನಿಂಗು. ಹ್ಮ್. ಪ್ರದೀಪ್ ಈಶ್ವರ್ ಅವರು ಕಂಡಂತೆ ಹ್ಮ್. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಹ್ಮ್. ಸಿದ್ದರಾಮಯ್ಯ ಬದಲಾವಣೆ ಡಿ ಕೆ ಶಿವಕುಮಾರ್ ಆಗ್ತಾರೆ, ಪರಮೇಶ್ವರ್ ಅವರು ಆಗ್ತಾರೆ ಅಂತ. ಪ್ರದೀಪ್ ಈಶ್ವರ್ ಅವರ ಮನಸ್ಸಲ್ಲಿ ಯಾರಿದ್ದಾರೆ ಸರ್? ನಾನು ಒಬ್ಬ ಮನುಷ್ಯನಿಗೆ ಎಷ್ಟು ಕಣ್ಣಿರುತ್ತೆ? 2 ಕಣ್ಣಿರುತ್ತಲ್ಲ. ನನಗೂ 2 ಕಣ್ಣಿದೆ. ಒಂದು ಕಣ್ಣ ಹೆಸರು ಸಿದ್ದರಾಮಯ್ಯ ಸಾಹೇಬ್ರು, ಇನ್ನೊಂದು ಕಣ್ಣ ಹೆಸರು ಡಿ ಕೆ ಶಿವಕುಮಾರ್ ಸಾಹೇಬ್ರು. ನೀವು ನನಗೆ ಯಾರು- ಅವ್ರು ಹೃದಯನ ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು. ಹೋಗೋ ಅಲ್ಲ, ನೀವ್ ಹೇಳ್ತಿದ್ದೀರಾ ಅವರು ಬಿಜೆಪಿ ಅವರು ಸಂವಿಧಾನ ವಿರೋಧಿ, ಜನ ವಿರೋಧಿ ಅಂತ, ಮಹಿಳಾ ವಿರೋಧಿ ಅಂತ ಹೇಳಿದ್ದಾರೆ. ಆದ್ರೆ ನಡೀತಾ ಇರುವಂತಹ ಎಲ್ಲಾ ವಿಧಾನಸಭಾ ಚುನಾವಣೆಗಳಲ್ಲಿ ಪದೇ ಪದೇ ಅವರೇ ಗೆಲ್ತಿದ್ದಾರೆ. 3 ಲೋಕಸಭಾ ಚುನಾವಣೆ ಗೆಲ್ದ್ರು. ಹಂಗಾದ್ರೆ ನಿಮ್ಗೆ ಅರ್ಥ ಆಗೋದು ಜನರಿಗೆ ಅರ್ಥ ಆಗ್ತಾ ಇಲ್ವಾ? ಈಗ ವೆರಿ ಸಿಂಪಲ್. ಬಿಹಾರಲ್ಲಿ ವಾರ ಇದ್ದಾಗ 10,000 ಹಾಕ್ಬಿಟ್ರೆ ಅಕೌಂಟ್ಗೆ, ವಾರ ಇದ್ದಾಗ 10,000 ಅಕೌಂಟ್ಗೆ ಹಾಕ್ಬಿಟ್ರು. ಇದು ಪ್ರಾಮಾಣಿಕವಾದ ಎಲೆಕ್ಷನ್? EVM ಟ್ಯಾಂಪರ್ ಆಗ್ತಿದೆ ಅಂತ ನಾವೆಲ್ಲ ಆರೋಪಿಸ್ತಿದೀವಿ. ಪ್ರೂವ್ ಮಾಡ್ತಿಲ್ಲ ಅಂತ. ಅದೇ ಮಾಡ್ತೀವಲ್ಲ, ವಿ ನೀಡ್ ಸಮ್ ಟೈಮ್ ಅಲ್ವಾ? ವಿ ನೀಡ್ ಸಮ್ ಟೈಮ್ ಅಲ್ವಾ? ಪ್ರೂವ್ ಮಾಡ್ತೀವಲ್ಲ ನಾವು. Doctor, one Yeah, minute, yeah, please. Dr. Kohli. What do you want, beautiful lady? Doctor, what happened to that patient? ಬಿಹಾರಲ್ಲಿ ವಾರ ಇದ್ದಾಗ 10,000 ಹಾಕ್ಬಿಟ್ರೆ ಅಕೌಂಟ್ಗೆ, ವಾರ ಇದ್ದಾಗ 10,000 ಅಕೌಂಟ್ಗೆ ಹಾಕ್ಬಿಟ್ರು. ಇದು ಪ್ರಾಮಾಣಿಕವಾದ ಎಲೆಕ್ಷನ್? ಯೋಸಿ ಚಿಕ್ಕ ಮೆದುಳು ಚದುರೋಗಿದೆ, ದೊಡ್ಡ ಮೆದುಳು ಅದು ಓದ್ರೋಗಿದೆ. ಟೋಟಲಿ ದ ಬ್ರೈನ್ ಈಸ್ ಇನ್ ಡ್ರೈ ಕ್ಲೀನ್. ನಮ್ಮ ಪರಮೋಚ್ಚ ನಾಯಕರು ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ಅಲ್ಲ, EVM ಯಾಕೆ ಮಾಡೋದೇ ಆಗಿದ್ರೆ ನಾನು ನೇರವಾಗಿ ಕೇಳ್ಬಿಡ್ತೀನಿ. ಒಬ್ಬ ಬಡವ ಹುಡುಗ, ಅತ್ಯಂತ ಹಿಂದುಳಿದ ಹುಡುಗ ಪ್ರದೀಪ್ ಈಶ್ವರ್ ಹೆಂಗ್ MLA ಆಗ್ತಿದ್ರು ಚಿಕ್ಕಬಳ್ಳಾಪುರದಲ್ಲಿ? ನಾನ್ ಹೇಳೋದು ಅಲ್ಲಿ ಯಾಕೆ ಆಗಿಲ್ಲ? ನಮ್ ವಾದ ಇಷ್ಟೇ. EVM ನ ಮ್ಯಾಕ್ಸಿಮಮ್ ಕಡೆ ಟ್ಯಾಂಪರ್ ಮಾಡ್ಕೊಂಡಿದ್ದಾರೆ. ಇದು ಸತ್ಯಾಸತ್ಯತೆ ಆಚೆ ಬರಬೇಕು. ಯಾವುದೋ ಬ್ರೆಸಿಲಿಯನ್ ಮಾಡೆಲ್ ಫೋಟೋ ತಂದು ನೀವು 27-28 ಕಡೆ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿದ್ರೆ ಇದು ವೋಟ್ ಚೋರಿ ಅಲ್ವಾ? ಇವರಿಗೆ SIR ಮಾಡ್ತಿದ್ದಾರೆ, ಅದರಲ್ಲಿ ತುಂಬಾ ವೋಟ್ ಡಿಲೀಟ್ ಆಗ್ತಿದೆ. ಇದು ಕಾನೂನು ವಿರುದ್ಧ ತಾನೆ? ನಾವ್ ಇದನ್ನ ಎಲೆಕ್ಷನ್ ಕಮಿಷನ್ಗೆ ದಾಖಲೆ ಸಮೇತ ಕೊಡ್ತಿದ್ವಿ ಸಾನೆ. ಇದನ್ನ ಡಿನೇ ಮಾಡ್ಬಿಟ್ರೆ, ಎಲ್ಲೋ ಒಂದ್ ಕಡೆ ಅಂದ್ಬಿಟ್ರೆ, ಒಂದು ಯಾರೋ ನಿಮ್ಗೆ ಹೇಳ್ಕೊಟ್ಟು ಬೇವರ್ಸಿನ ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ನ ಮಕ್ಕಳ ಒಬ್ಬರು SSLC ಪಾಸ್ ಆಗಿಲ್ಲ, ಎಲ್ಲ ಅನ್ಎಜುಕೇಟೆಡ್ ಪೆಂಗುಂಡೆವು. ಇವನ್ನೆಲ್ಲ ತಗೊಂಡು ದೇಶ ಉದ್ಧಾರ ಮಾಡ್ಬಿಡ್ತೀವಿ, ಅದ್ ಕಟ್ಬಿಡ್ತೀವಿ. ನಾವು ಕೂತ್ಕೊಂಡು ಡಿ ಯೂನಿವರ್ಸ್, ಡಿ ಡುಬಾ ಕಲ್ಟ್, ಡಿ ಕಲ್ಟ್ಸ್ ಅಂತೆ. ಬಿಜೆಪಿಯವರು ನಮ್ಮನ್ನ ವಿನಾಕಾರಣ ಟಾರ್ಗೆಟ್ ಮಾಡಿದ್ದಾರೆ. ನಾವ್ ಇದಕ್ಕೆ ಕೌಂಟರ್ ಮಾಡ್ತಿರ್ತೀವಿ, ಇವತ್ತಲ್ಲ ನಾಳೆ. ನಾವು ಕೇಳ್ತಿರೋದಿಷ್ಟೇ, ನಮಗ್ ಬರ್ಬೇಕಾಗಿರೋ ಅನುದಾನ ನಮಗ್ ಕೊಡಿ ಅಷ್ಟೇ. BK ಹರಿಪ್ರಸಾದ್ ಸಾಹೇಬ್ರಿಗೆ ಬಿಜೆಪಿಯವರು ಕ್ಷಮೆ ಕೇಳಬೇಕು. ಛಲವಾದಿಯವರನ್ನು ದೊಡ್ಡದಾಗಿ ಪತ್ರ ಬರೆದಿದ್ದಾರಲ್ಲ, ಹೌದು, ಛಲವಾದಿಯವರು ದೊಡ್ಡದಾಗಿ ಪತ್ರ ಬರೆದು ಅದ್ರಲ್ಲಿ ನನ್ನ ಹೆಸರು ಬರೆದಿದ್ದಾರೆ. ಅವರು ಕ್ಷಮೆ ಕೇಳಬೇಕು. BK ಹರಿಪ್ರಸಾದ್ ಸಾಹೇಬ್ರಿಗೆ ಗವರ್ನರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಲಿಲ್ಲ ಅಂದ್ರೆ ಕೇಳಬೇಕು. ನಾವು ಹೋರಾಟ ಮಾಡ್ತೀವಿ. ನಿಮ್ದೇ ಸರ್ಕಾರ ಇದ್ಕೊಂಡು ಏನ್ ಸರ್ಕಾರದ ವಿರುದ್ಧ ಮಾಡ್ತೀರಿ ಹೋರಾಟ? ಬಿಜೆಪಿ ಅವ್ರ ವಿರುದ್ಧ ನಾವು ತಿಕ್ಲಾ ಏನೇನೋ ಮಾತಾಡ್ತಾವನೆ ಮಾಡ್ತೀರಾ? ಬಿಜೆಪಿ ಗವರ್ನರ್ ವಿರುದ್ಧ, ಬಿಜೆಪಿ ಸರ್ಕಾರದ ಡಿಕ್ಟೇಟರ್ಶಿಪ್ ವಿರುದ್ಧ ಮಾಡ್ತೀವಿ. ಹೇಗ್ ಮಾಡಬಾರ್ದ? ಪ್ರಜಾಪ್ರಭುತ್ವದಲ್ಲಿ ಕಾನೂನು ಆಯ್ತು, ರಾಷ್ಟ್ರಪತಿ ಭವನ ಚಲೋ ಮಾಡಿ, ಈ ರಾಜ್ಯಪಾಲರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದು ಬಿಟ್ಟು ಇಲ್ಲಿ ಈಗ ನಮ್ಮ ರಾಜ್ಯದಲ್ಲಿ BK ಹರಿಪ್ರಸಾದ್ ಸಾಹೇಬ್ರಿಗೆ ಅವ್ರ ಕ್ಷಮೆ ಕೇಳಲಿಲ್ಲ ಅನ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನೆಲ್ಲ ಮಾತಾಡಿ ಮಾಡ್ತೀವಿ. ನಿಮ್ಮ ಹತ್ರ 2 ಆಪ್ಷನ್ ಇತ್ತು. ಒಂದು, ರಾಜ್ಯಪಾಲರು ಸರಿಯಾಗಿ ಭಾಷಣ ಓದಿಲ್ಲ ಅಂತ ರಾಷ್ಟ್ರಪತಿಗಳಿಗೆ ದೂರು ಕೊಡ್ಬೋದಾಗಿತ್ತು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಕದನ ಕೂಡ ತಟ್ಟಬಹುದು. ನಾವೇನು ಅಲ್ಲಿ ಹೋಗಲ್ಲ ಅಂತ ಹೇಳ್ತಿಲ್ವೇ? ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ತೀವಿ, ಪ್ರೆಸಿಡೆಂಟ್ಗೂ ಪತ್ರ ಬರೀತೀವಿ. ಅವಶ್ಯಕತೆ ಬಿದ್ರೆ ನಮ್ಮ ಪಕ್ಷ ಹೇಳಿದ್ರೆ ಪ್ರೆಸಿಡೆಂಟ್ ಚಲನೂ ಮಾಡ್ತೀವಿ. ಏನ್ ನಾವೇನ್ ಅದರಿಂದ ಹಿಂದೆ ಬರಲ್ವೇ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಕೊಡ್ತಿಲ್ಲ. ನನಗೆ ಅವರಿಬ್ರು ಬೇಕು. ನಾನಿಬ್ರು ಪರ. ಮತ್ತೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಡಿಸೈಡ್ ಮಾಡೋ ಅಷ್ಟು ಎತ್ತರಕ್ಕೆ ನಾನು ಬೆಳೆದಿಲ್ಲ. ನಾನಿಬ್ಬರ ಹತ್ರನೂ ಮನವಿ ಇಟ್ಟಿದ್ದೀನಿ, ಕ್ಯಾಬಿನೆಟ್ ರೀಶಫಲ್ ಅಲ್ಲಿ ಸಾಧ್ಯ ಆದ್ರೆ ಒಂದು ಅವಕಾಶ ಕೊಡಿ ಅಂತ. ಅದ್ ಯಾವಾಗ್ಲೂ ಹೇಳ್ತಿರಲ್ಲ ನೀವು. ಅದ್ ಹೆಂಗೆ ಫಸ್ಟ್ ಟರ್ಮ್ ಗೆದ್ದು ಬಂದಿದ್ದೀರಾ? ಬಹಳ ಹುಮ್ಮಸ್ಸಿಂದ, ಬಹಳ ಉತ್ಸಾಹದಿಂದ ಹೇಳ್ತಾರೆ, ನಾನು ಹಾಗೆ ಆಗ್ತೀನಿ ಹೆಂಗಿದು ಅಂತ. ಹಾಗೆ ಈಗ ಎಕ್ಸಾಮ್ಗೆ ಹೋಗ್ತೀವಿ ಸರ್, ಓದ್ಕೊಂಡು ರ್ಯಾಂಕ್ ಬರುತ್ತೆ ಅಂತಾನೆ ಹೋಗ್ತೀವಿ. ಹೌದು, ಸ್ಟೇಟ್ ರ್ಯಾಂಕ್ ಬರುತ್ತೆ, ಡಿಸ್ಟಿಂಕ್ಷನ್ ಬರುತ್ತೆ ಅಂತ ಹೋಗ್ತೀವಿ. ನೀವು PUC ಡಿಗ್ರಿ ಎಕ್ಸಾಮ್ ಕಂಪೇರ್ ಮಾಡಬೇಡಿ ಪೊಲಿಟಿಕ್ಸ್. ಅಲ್ಲ ನಾನೇನು ಅಂದ್ರೆ, ಕ್ಲಾಸ್ ರೂಮ್ ಅಲ್ಲೇ ನಾನು 25 ದಿನದಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದವನು. ನನ್ನ ರಾಜಕೀಯ ಚಾಣಾಕ್ಷತನನು ಸ್ವಲ್ಪ ಇದು ಸ್ಟೇಟು ಗಮನಿಸ್ಬೇಕು.
ನಾನು ವೆರಿ ಸಿಂಪಲ್. ಅಲ್ಲ, ಆ ವಿಚಾರದಲ್ಲಿ ಬಂದ್ರೆ ಅಮಿತ್ ಶಾ ಮತ್ತೆ DK ಶಿವಕುಮಾರ್ಗಿಂತ ನೀವು ಚಾಣಾಕ್ಷನ ಬಿಡಿ. ಚಿಕ್ಕಬಳ್ಳಾಪುರದಲ್ಲಿ ಗೆದ್ದು ಬರ್ಬೇಕಂದ್ರೆ, ಯಾಕಂದ್ರೆ ಬಿಜೆಪಿಯಲ್ಲಿ ಚಾಣಾಕ್ಷ ಅಂದ್ರೆ ಎಲೆಕ್ಷನ್ ಚಾಣಾಕ್ಷ, ನಾನಂತ ಹೇಳ್ತಿಲ್ಲ, ಟ್ರೆಂಡ್ ಇರೋದು. ಅಮಿತ್ ಶಾ ಅಂತಾರೆ, ಕಾಂಗ್ರೆಸ್ ಅಲ್ಲಿ DK ಶಿವಕುಮಾರ್ ಅಂತಾರೆ. ಚಿಕ್ಕಬಳ್ಳಾಪುರಕ್ಕೆ ಹೋಲಿಕೆ ಮಾಡ್ಕೊಳ್ಳೋದ್ರೆ ಇವರೇ ಚಾಣಾಕ್ಷ. ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. Yes. ಯಾಕಂದ್ರೆ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ 20 ದಿನ ನಿಮ್ಗೆ ಟೈಮ್ ಇತ್ತು. ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಆಸ್ ಎ ರಿಪೋರ್ಟರ್ ಆಗಿ ಈಗ ಮಿನಿಸ್ಟರ್ ಆಗ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇಲ್ವಾ? ನನಗೆ ಅಲ್ಲ, ಯೂತ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆಗ್ಬೋದು. ಯಾಕೆ ಈ ಹಿಂದೆ ಬಹಳಷ್ಟು ಜನ ಆಗಿದ್ದಾರೆ. ನಾನ್ ಕೇಳ್ತಾ ಇರೋದಿಷ್ಟೇ, ಯೂತ್ ಕೋಟಾ ಅಲ್ಲಿ ಕೊಡಂಗಿದ್ರೆ ಕೊಡಿ, ಕೊಡ್ಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಯಾರು ಕೊಟ್ರು ನಾನೇ ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ನಂಬಿಕೆ ಇದೆ. ಇಲ್ವಾ, ನನ್ನ ಸ್ನೇಹಿತರ ಪ್ರಮಾಣ ವಚನಕ್ಕೆ ಹೋಗ್ತೀನಿ, ತಪ್ಪೇನಿದೆ? ಈ ಸಲ ಆಗ್ಲಿದ್ರೆ ಮುಂದಿನ ಸಲ ಆಗ್ತೀನಿ. ಅಕಸ್ಮಾತ್ ಆಗೋದ್ರೆ ಒಟ್ನಲ್ಲಿ ಈ ಮನವಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಮುಂದೆ ಕೇಳಿದ್ದೀನಿ, ಇಬ್ರು ಕೇಳಿದ್ದೀನಿ, ಮನವಿ ಸಲ್ಲಿಸಿದ್ದೀನಿ. ನೋಡೋಣಪ್ಪ ಅಂತಿದ್ರೆ ಯುವಕರ ಕೋಟಾದಲ್ಲಿ ಒಬ್ರಿಗೋ ಕೊಟ್ರೆ ನನಗೂ ಅವಕಾಶ, ಕೊಡ್ಲಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ. ನನ್ನ ಮುಖ್ಯಮಂತ್ರಿ, ನನ್ನ ಉಪಮುಖ್ಯಮಂತ್ರಿ, ನನ್ನ ಪಕ್ಷ ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ತೀನಿ. ಏನ್ ಆತರ ಏನಿದೆ? ಬಿಜೆಪಿಯವ್ರ ತಪ್ಪುಗಳನ್ನ ತೋರ್ಸಕ್ಕೆ ಮಿನಿಸ್ಟ್ರೇ ಆಗ್ಬೇಕಾಗಿಲ್ಲ, MLA ಅಲ್ಲ, ಆಗಿಲ್ಲ. ಈಗಲೇ ತೋರಿಸ್ತಿದ್ರ ಬಿಡಿ. ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ನೀವೇ ಜಾಸ್ತಿ ತೋರಿಸ್ತಾ ಇರೋದು, ಜಾಸ್ತಿ ಮತ್ತೆ ಮಾತಾಡ್ತಾ ಇರೋದು. ಆಕ್ಚುಲಿ ನಿಮ್ಮನ್ನ ಕಾಂಗ್ರೆಸ್ ವಿಪ್ ಮಾಡ್ಬೇಕಾಗಿತ್ತು. ಬಿಜೆಪಿಯವ್ರ ಸೆಷನ್ ಬರಕ್ ಬಿಡ್ತಿರ್ಲಿಲ್ಲ. ನೀನು ಜೋಕ್ ಮಾಸ್ಟರ್. ಅಹಿಂದ ನಾಯಕತ್ವದ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ. ಎಸ್, ಏನ್ ಇತ್ತೀಚೆಗೆ ಪ್ರದೀಪ್ ಈಶ್ವರು ಅಹಿಂದ ನಾಯಕತ್ವ ವಹಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತೆ BK ಹರಿಪ್ರಸಾದ್ ಸೇರಿದಂತೆ ಎಲ್ಲ ಘಟಾನುಘಟಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ನೀವು ಒಂದು OBC ಅವರು ಹೇಳಿ. ನಂದು ಬಿಟ್ಟಾಗಿ ನಾನು ಒಂದು ಯಾವ್ದೋ ಮೀಡಿಯಾದಲ್ಲಿ ಇದೀನಿ, ನಾನು OBC, ನಾನು ಅವ್ರ ಪರ ಇವ್ರ ಪರ ಅಂತ ಹೇಳಕ್ ಆಗುತ್ತೆ. ಒಂದ್ ನಿಮಿಷ, ನಾನು ಆಸ್ ಎ ಜರ್ನಲಿಸ್ಟ್ ನನಗೆ ಕರ್ನಾಟಕದ OBC ಫೇಸ್ ಆಗೋ ಕೆಪಾಸಿಟಿ ಇದೆಯಾ ಇಲ್ವಾ? ಯಾವ ತಿರುಬೋಕಿ ನನ್ ಮಗನ ಗೊತ್ತು. ಈಗ ನನ್ನನ್ನ ಕರ್ನಾಟಕದಲ್ಲಿ ಯಂಗ್ಸ್ಟರ್ಸ್ ಇಷ್ಟಪಡ್ತಾರ ಇಲ್ವಾ? ಖಂಡಿತ ಪಡ್ತಾರೆ. ನನಗೆ ಫಾಲೋಯಿಂಗ್ ಇದೆಯಾ ಇಲ್ವಾ? ಅಲ್ವಾ? ನನ್ನ ರೀಲ್ಸ್ಗೆ ವ್ಯೂಸ್ ಇದೆ, ನನ್ನನ್ನು ನೋಡ್ತಾರೆ, ನನ್ನನ್ನು ಫಾಲೋ ಮಾಡ್ತಾರೆ, ನನ್ನ ಮಾತು ಕೇಳ್ತಾರೆ. ಕರೆನ್ಸಿ ಇರೋನಲ್ಲ ಲೀಡರ್ ಆಗೋದು, ಕಾನ್ಫಿಡೆನ್ಸ್ ಇರೋನ್ ಲೀಡರ್ ಆಗೋದು. ನನ್ಗೆ ಕಾನ್ಫಿಡೆನ್ಸ್ ಇದೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 28ಕ್ಕೆ ಬಿಜೆಪಿಯಿಂದ ನಿಮ್ಮ ಹಳೆಯ ಪ್ರತಿಸ್ಪರ್ಧಿ ಸುಧಾಕರ್ ಅವರೇ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ, ನೋ ಡೌಟ್. ಆಗ್ಲಿ, ರೆಡಿ ಇದ್ದೀರಾ ಫೇಸ್ ಮಾಡಕ್ಕೆ? ಅಲ್ಲ, ಈಗ ಕೊಟ್ಟಿರೋ ಕ್ವಶನ್ ಪೇಪರ್ 2ನೇ ಸಲ ಕೊಟ್ರೆ ಡಿಸ್ಟಿಂಕ್ಷನ್ ಹೊಡಿತೀವಿ. ನೀವು ಕೊಟ್ಟಿರೋ ಪೇಪರ್ ಅಲ್ಲಿ ಆಲ್ರೆಡಿ ರ್ಯಾಂಕ್ ನಾನು ಲಾಸ್ಟ್. ಅವರು ಯಾಮಾರಿ ಗೆದ್ರು, ನಾನ್ ಯಾಮಾರ್ದೆ ಅವ್ರು ಗೆದ್ರು ಅಂತ ಅವರ ಯೋಚನೆ. ನೀವು ಎಕ್ಸಾಮ್ ಬರ್ದಿದಿರ್ತಾನೆ, ಯಾಮಾರಿ ಸ್ಟೇಟ್ ರ್ಯಾಂಕ್ ಬರುತ್ತಾ? ಯಾಮಾರಿದ್ರೆ ಪಾಸ್ ಆಗ್ತೀವಿ. ಸ್ಟೇಟ್ ರ್ಯಾಂಕ್ ಬರುತ್ತಾ? ಯಾಮಾರಿದ್ರೆ ಸ್ಟೇಟ್ ರ್ಯಾಂಕ್ ಬರಲ್ಲ, ಓದಿದ್ರೆ ಸ್ಟೇಟ್ ರ್ಯಾಂಕ್ ಬರುತ್ತೆ. ಈಗ ನೀವು ನನಗೆ ಅದೇ ಕ್ವಶನ್ ಪೇಪರ್ ಕೊಟ್ರೆ ನಾನು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ತೀನಿ. ನನಗ್ ನಿನ್ನ ನೆನ್ಸ್ಕೊಂಡ್ರೆ ಒಂದ್ ಹಾಡು ಹೇಳ್ಬೇಕು ಅನ್ಸ್ತೈತೆ ಕಣೋ. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು